ಸೊ ಹೇಗೈಸ್ ಎಲ್ರಿಗೂ ನಮಸ್ಕಾರ. ಏನೊಂದು KPTCL ಫಿಸಿಕಲ್ ಬಂದುಬಿಟ್ಟು ಮೇ 5ನೇ ತಾರೀಕು ಅಂದರೆ ನಾಳೆ ಕೂಡ ನಿಮ್ಮ ಒಂದು ಫಿಸಿಕಲ್ ಕೂಡ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಓಕೆ, ಫಿಸಿಕಲ್ ಯಾವ ಯಾವ ಜಿಲ್ಲೆಯಲ್ಲಿ ನಡೆಯುತ್ತೆ ಅಂತ ಹೇಳಿ ಕೊಟ್ಟು ಬಿಟ್ಟಿದ್ದಾರೆ ಮೊನ್ನೆ ಕೂಡ. ಓಕೆ, ಇಲ್ಲಿ ಇನ್ನೊಂದು ಸಾರಿ ಹೇಳ್ತೀನಿ, ಇಲ್ಲಿ ನೋಡ್ಬೋದು ಯಾವ ಯಾವ ಜಿಲ್ಲೆಗಳಲ್ಲಿ ಈ ಒಂದು ಫಿಸಿಕಲ್ ಕಂಡಕ್ಟ್ ಆಗುತ್ತೆ ಅಂತ ನೋಡಿದರೆ ಬೆಂಗಳೂರು, ಬಾಗಲಕೋಟೆ, ಬೆಳಗಾವಿ ಮತ್ತು ಕಲಬುರಗಿ ಈ 4 ಜಿಲ್ಲೆಗಳಲ್ಲಿ ಈ ಒಂದು ಫಿಸಿಕಲ್ ಡೇಟ್ ಕೂಡ ಕಂಡಕ್ಟ್ನ ಮಾಡಿದ್ದಾರೆ. ಅಂದರೆ ಫಿಸಿಕಲ್ ಈ ಒಂದು 4 ಜಿಲ್ಲೆಗಳಲ್ಲಿ ನಡೆಯುತ್ತೆ ಸ್ನೇಹಿತರೆ. ಓಕೆ, ನಾಳೆನೇ ನಿಮ್ಮ ಒಂದು ಫಿಸಿಕಲ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ವಿದ್ಯಾರ್ಥಿಗಳು ಯಾವ ರೀತಿ ಒಂದು ಪ್ರಿಪ್ರೇಷನ್ ಮಾಡ್ಕೋಬೇಕು ಮತ್ತು ಫಿಸಿಕಲ್ಗೆ ಯಾವ ರೀತಿ ನೀವು ರೆಡಿ ಆಗಬೇಕು ಮತ್ತು ಇಷ್ಟು ದಿನ ಯಾವ ರೀತಿ ರೆಡಿ ಆಗಿದ್ದೀರಾ ಅನ್ನೋದಕ್ಕಿಂತ ಮುಂಚೆ ಲಾಸ್ಟ್ ಮೂಮೆಂಟಲ್ಲಿ ಯಾವ ರೀತಿ ಒಂದು ವಿದ್ಯಾರ್ಥಿಗಳು ಹೋಗೋಕ್ಕಿಂತ ಮುಂಚೆ ಅಂದರೆ ಫಿಸಿಕಲ್ಗೆ ಹೋಗೋಕ್ಕಿಂತ ಮುಂಚೆ ಏನೆಲ್ಲ ಡಾಕ್ಯುಮೆಂಟ್ ರೆಡಿ ಆಗಿರಬೇಕು ಮತ್ತು ಫಿಸಿಕಲ್ಗೆ ಯಾವ ರೀತಿ ಒಂದು ಮೈಂಡ್ಸೆಟ್ನ ಇಟ್ಕೊಂಡು ಹೋಗಬೇಕು ಫಿಸಿಕಲ್ಗೆ, ಪ್ರತಿಯೊಂದು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ನೀವೇನಾದರೂ KPTCL ಫಿಸಿಕಲ್ಗೆ ಹೋಗ್ತಾ ಇದ್ದೀರಪ್ಪ ಅಂತ ನೋಡೋದಾದರೆ ಪ್ರತಿಯೊಬ್ಬರು ಜಸ್ಟ್ 4 ರಿಂದ 5 ನಿಮಿಷ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಜಸ್ಟ್ 4 ರಿಂದ 5 ನಿಮಿಷ ಟೈಮ್ ಕೊಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದರೆ ನಿಮ್ಮ ಮೈಂಡಲ್ಲಿ ಏನೋ ಒಂದು ಡೌಟ್ ಇದ್ದರೂ ಕೂಡ ಪ್ರತಿಯೊಂದು ಕ್ಲಿಯರ್ ಆಗುತ್ತೆ. ಮತ್ತು ನಿಮಗೆ ಆದಷ್ಟು ನೋಡಿದ ಮೇಲೆ ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಮತ್ತು ಪ್ರತಿಯೊಬ್ಬರು ಕೂಡ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. KPTCL ಬಗ್ಗೆ ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ತಕ್ಷಣ ನಾನು ವಿಡಿಯೋ ಮಾಡಿ ಅಪ್ಲೋಡ್ನ ಮಾಡ್ತಾ ಇರ್ತೀನಿ. ಸೊ ಆದ್ದರಿಂದ ನಾನು ಜಾಸ್ತಿ ಏನು ಹೇಳಲ್ಲ, ಪ್ರತಿಯೊಬ್ಬರು ಕೂಡ ನೋಡ್ತಾರೆ, ಎಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೂಡ ಇಷ್ಟ ಆದರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ನ ಮಾಡಿ ಸ್ನೇಹಿತರೆ. ಓಕೆ, ಇಲ್ಲಿ ನೋಡ್ಬೋದು ಏನೊಂದು KPTCL 2975 ಏನೊಂದು ವೇಕೆನ್ಸಿನ ಕರೆದಿದ್ರು. ಆಲ್ಮೋಸ್ಟ್ 1:5 ಲಿಸ್ಟಲ್ಲಿ ಯಾರ್ಯಾರೆಲ್ಲ ಹೆಸರು ಬಂದಿದೆ. ಆಲ್ಮೋಸ್ಟ್ ಇವಾಗ ಫಿಸಿಕಲ್ ಡೇಟ್ ಕೂಡ ಒಂದು ಸೆಟಪ್ ಆಗಿದೆ ಸ್ನೇಹಿತರೆ. ಅಂದರೆ ಕೆಲವೊಬ್ರು 5ನೇ ತಾರೀಕಿದೆ, 6ನೇ ತಾರೀಕಿದೆ, 7ನೇ ತಾರೀಕಿದೆ, 8ನೇ ತಾರೀಕಿದೆ. ಓಕೆ, ನಿಮ್ಮ ಡೇಟ್ ತಕ್ಕಂತೆ ನೀವು ಆ ಒಂದು ಫಿಸಿಕಲ್ ಯಾವ ಒಂದು ಪ್ಲೇಸಲ್ಲಿ ನಿಮ್ಮದು ಫಿಸಿಕಲ್ ಅಂದರೆ ಯಾವ ಡಿಸ್ಟಿಕಲ್ಲಿ ಫಿಸಿಕಲ್ ಇದೆ, ಓಕೆ, ಅದಕ್ಕಿಂತ ಸ್ವಲ್ಪ ಮುಂಚೆನೇ ಹೋಗಿ. ಇವತ್ತು ಫಿಸಿಕಲ್ ಇದೆ ಅಂತಂದರೆ ಇವತ್ತೇ ಮಾರ್ನಿಂಗ್ ಹೋಗೋಕ್ಕೆ ಹೋಗಬೇಡಿ, ಒಂದು ದಿನ ಅಡ್ವಾನ್ಸೇ ಹೋಗಿ ಸ್ನೇಹಿತರೆ. ಓಕೆ, ಫಿಸಿಕಲ್ಗೆ ಹೋಗೋಕ್ಕಿಂತ ಮುಂಚೆ ಏನೆಲ್ಲ ಡಾಕ್ಯುಮೆಂಟ್ ರೆಡಿ ಇರಬೇಕು ನಿಮ್ಮ ಹತ್ರ ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ಫಸ್ಟ್ ಬಂದುಬಿಟ್ಟು ನೋಡ್ಬೋದು, ಫಿಸಿಕಲ್ಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮದು ಫಿಸಿಕಲ್ ಹಾಲ್ ಟಿಕೆಟ್ ಅಂದರೆ ಅಡ್ಮಿಟ್ ಕಾರ್ಡ್ ಕೂಡ ಬೇಕಾಗುತ್ತೆ. ಅದನ್ನು ಒಂದು ಕಲರ್ ಪ್ರಿಂಟ್ ತೊಗೊಳ್ಳಿ, ಒಂದು ನಾರ್ಮಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟ್ನ ತೊಗೊಳ್ಳಿ ಸ್ನೇಹಿತರೆ. ಓಕೆ, 2 ಕಾಪಿನ ತೊಗೊಳ್ಳಿ, ಒಂದು ಕಲರ್ ತೊಗೊಳ್ಳಿ, ಒಂದು ನಾರ್ಮಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ತೊಗೊಳ್ಳಿ. ಅಡ್ಮಿಟ್ ಕಾರ್ಡ್ ಕೂಡ ಕಂಪಲ್ಸರಿಯಾಗಿ ಯಾರೂ ಕೂಡ ಅಡ್ಮಿಟ್ ಕಾರ್ಡ್ ಮರೆತು ಹೋಗೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಓಕೆ, ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೋಡ್ಬೋದು, SSLC ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗಿ, ಒರಿಜಿನಲ್ಲೇ ತೊಗೊಂಡೋಗಿ ಸ್ನೇಹಿತರೆ. SSLC ಮಾರ್ಕ್ಸ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಮತ್ತು ಫಿಸಿಕಲ್ ಹೋಗಬೇಕಾದ್ರೆ ಮಿನಿಮಮ್ 4 ರಿಂದ 5 ಫೋಟೋ ಕಾಪಿನ ತೊಗೊಂಡು ಹೋಗಿ ಸ್ನೇಹಿತರೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಕಾಪಿ ಏನಿರುತ್ತಲ್ಲ 4 ರಿಂದ 5 ಫೋಟೋ ಕಾಪಿನ ತೊಗೊಂಡು ಹೋಗಿ. ಮತ್ತು ಇನ್ನೊಂದು ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಫಿಕ್ಸ್ 100% ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲ ಅಂತ ನೋಡೋದಾದರೆ ಡೈರೆಕ್ಟಾಗಿ ನಿಮ್ಮದು ಡಿಸ್ಕ್ವಾಲಿಫೈ ಮಾಡ್ತೀನಿ ಅಂತ ನೋಟಿಫಿಕೇಷನಲ್ಲಿ ಕೊಟ್ಬಿಟ್ಟಿದ್ದಾರೆ. ಓಕೆ, ಆದ್ದರಿಂದ ಪ್ರತಿಯೊಬ್ಬರು ಕೂಡ ಮೆಡಿಕಲ್ ಸರ್ಟಿಫಿಕೇಟ್ 100% ಬೇಕೇ ಬೇಕು ಸ್ನೇಹಿತರೆ, ಫಿಕ್ಸ್ ಇರಲೇಬೇಕು. ಮೆಡಿಕಲ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ನಿಮ್ಮದು ಫಿಸಿಕಲ್ಗೆ ಅಲೋನೇ ಮಾಡಲ್ಲ. ಓಕೆ, ನಾನು ಮೊದಲಿನ ವಿಡಿಯೋದಲ್ಲಿ ಹೇಳಿದೆ ಮೆಡಿಕಲ್ ಸರ್ಟಿಫಿಕೇಟ್ ಎಲ್ಲಿ ಸಿಗುತ್ತೆ. ನಿಮ್ಮ ಒಂದು ಜಿಲ್ಲೆಯ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಫಾರ್ಮ್ನ ತೊಗೊಂಡು ನಿಮ್ಮದೆಲ್ಲ ಚೆಕ್ ಮಾಡಿ ಏನೂ ಪ್ರಾಬ್ಲಮ್ ಇಲ್ಲ ಅಂತಂದರೆ ಅವರು ಒಂದು ಸಿಗ್ನೇಚರ್ ಎಲ್ಲ ಮಾಡಿ ಕೊಡ್ತಾರೆ ಅಂತ ನಾನು ಮೊದಲು ಹೇಳಿದ್ದೆ. ಓಕೆ, ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ತುಂಬಾ ಇಂಪಾರ್ಟೆಂಟು. ಪ್ರತಿಯೊಬ್ಬರು ಕೂಡ ಮೆಡಿಕಲ್ ಸರ್ಟಿಫಿಕೇಟನ್ನು ತೊಗೊಂಡು ಹೋಗಬೇಕಾಗುತ್ತೆ. ಮತ್ತು ನೀವೇನಾದರೂ ಅಪ್ಲಿಕೇಶನ್ ಹಾಕಿದ ಫಾರಮ್ ನಿಮ್ಮ ಹತ್ರ ಇತ್ತಪ್ಪ ಅಂತಂದರೆ ಅದನ್ನು ಕೂಡ ಕಂಪಲ್ಸರಿಯಾಗಿ ತೊಗೊಂಡು ಹೋಗಿ. ಓಕೆ, ಫಾರಮ್ ಇಲ್ಲ ಅಂತಂದ್ರೆ ನಡೆಯುತ್ತೆ, ಆದರೂ ಹೇಳೋಕ್ಕಾಗಲ್ಲ, ಇದ್ದರೆ ತೊಗೊಂಡೋಗಿ ಮಿಸ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಓಕೆ, ರಿಕ್ವೈರ್ಮೆಂಟ್ ಇಂಪಾರ್ಟೆಂಟ್ ಆಗಿರೋಂಥ ಡಾಕ್ಯುಮೆಂಟ್ ಯಾವೆಲ್ಲ ಅಂತ ನೋಡೋದಾದರೆ ಅಡ್ಮಿಟ್ ಕಾರ್ಡ್ ಅಂದರೆ ಹಾಲ್ ಟಿಕೆಟ್ ಬೇಕಾಗುತ್ತೆ, 10th ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ನಿಮ್ಮದು ಮೆಡಿಕಲ್ ಸರ್ಟಿಫಿಕೇಟು ಮತ್ತು 4 ರಿಂದ 5 ಫೋಟೋ ಕಾಪಿನ ತೊಗೊಂಡು ಹೋಗಿ. ಮತ್ತು ನಿಮ್ಮದು ಅಪ್ಲಿಕೇಶನ್ ಹಾಕಿದ ಫಾರಮ್ ಇತ್ತಂದರೆ ಅದನ್ನು ಕೂಡ ತೊಗೊಂಡು ಹೋಗಿ ಸ್ನೇಹಿತರೆ. ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ದರೆ ಫಿಸಿಕಲ್ ಕೂಡ ಆರಾಮಾಗಿ ನೀವು ಅಟೆಂಡ್ನ ಮಾಡ್ಬೋದು, ಯಾವುದೇ ಪ್ರಾಬ್ಲಮ್ ಇಲ್ಲ. ಮುಂದೆ ನಿಮ್ಮದು ಫಿಸಿಕಲ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಬೇರೆ ಡಾಕ್ಯುಮೆಂಟ್ ಇರುತ್ತೆ, ಅವಾಗ ನಾನು ಮುಂದೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇವಾಗ ಇಷ್ಟೆಲ್ಲ ಡಾಕ್ಯುಮೆಂಟ್ ಇದ್ದರೆ ಸಾಕು, ಆರಾಮಾಗಿ ಫಿಸಿಕಲ್ನ ಕ್ಲಿಯರ್ ಮಾಡ್ಕೊಂಡು ಬರ್ಬೋದು. ಓಕೆ, ಇವಾಗ ಏನು ಹೇಳ್ತೀನಿ ಇದು ತುಂಬಾ ಇಂಪಾರ್ಟೆಂಟು ನೋಡಿ ಸ್ನೇಹಿತರೆ. ಓಕೆ, ಫಿಸಿಕಲಲ್ಲಿ ನೋಡ್ಬೋದು ಈ ವರ್ಷ ಸ್ವಲ್ಪ ಕಾಂಪಿಟೇಷನ್ ಜಾಸ್ತಿ ಇದೆ. ಯಾಕಂತಂದರೆ ವೇಕೆನ್ಸಿ ಸ್ವಲ್ಪ ಜಾಸ್ತಿ ಇದೆ. 2975 ವೇಕೆನ್ಸಿ ಇರೋದ್ರಿಂದ 1:5 ಲಿಸ್ಟಲ್ಲಿ ತುಂಬ ಜನದ್ದು ಆಲ್ಮೋಸ್ಟ್ 1:5 ಅಂತ ಅಂದರೆ ನೋಡ್ಬೋದು ನೀವೇ. 5 ವೇಕೆನ್ಸಿಗೆ ಅಲ್ಲ, 1 ಪೋಸ್ಟ್ಗೆ 5 ಜನ ಕಾಂಪಿಟೇಷನ್ನ ಕೊಡ್ತಾರೆ ಸ್ನೇಹಿತರೆ. 1:5 ಅಂದರೆ ಇಲ್ಲಿ ನೋಡ್ಬೋದು 2975 ಅಂದರೆ ಹತ್ತತ್ರ 3000 ವೇಕೆನ್ಸಿ ಏನಿದೆ ಇಂಟು 5 ಅಂದರೆ 3 5 15,000 ವಿದ್ಯಾರ್ಥಿಗಳು ಒಂದು ಕಾಂಪಿಟೇಷನ್ನ ಮಾಡ್ತಾರೆ.
3000 ಪೋಸ್ಟ್ಗೆ 15,000 ಜನ ವಿದ್ಯಾರ್ಥಿಗಳು ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ ಅಂತ ನೋಡೋದಾದರೆ ನಿಮ್ಮದು ಫಿಸಿಕಲಲ್ಲಿ ಯಾವ ರೀತಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಅದ್ರ ಮೇಲೆ ನಿಮ್ಮ ಒಂದು ಫಿಸಿಕಲ್ ಡಿಪೆಂಡ್ ಆಗುತ್ತೆ ಸ್ನೇಹಿತರೆ. ಅಂದರೆ ನೀವು ಫಿಸಿಕಲಲ್ಲಿ ಪಾಸ್ ಆಗ್ತೀರಾ ಫೇಲ್ ಆಗ್ತೀರಾ ಅನ್ನೋದು ನಿಮ್ಮ ಒಂದು ಫಿಸಿಕಲಲ್ಲಿ ಯಾವ ರೀತಿ ಒಂದು ಇಂಟ್ರೆಸ್ಟ್ ತೋರಿಸ್ತೀರಾ, ಯಾವ ರೀತಿ ಒಂದು ಹೋಪ್ ಇಟ್ಕೊಂಡು ಫಿಸಿಕಲ್ನ ಆರಾಮಾಗಿ ಕ್ಲಿಯರ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಇಲ್ಲಿ ಫಿಸಿಕಲಲ್ಲಿ ಯಾವ ಒಂದು ಇಕ್ವಿಪ್ಮೆಂಟ್ ಅಂದರೆ ಯಾವ ಒಂದು ಕಾಂಪಿಟೇಷನ್ ಇರುತ್ತೆ ಅದ್ರ ಮೇಲೆ ಒಂದು ಡಿಪೆಂಡ್ ಆಗುತ್ತೆ ನಿಮ್ಮ ಒಂದು ಸ್ಪೀಡ್ ಯಾವ ರೀತಿ ಇರುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಫಸ್ಟ್ ಬಂದ್ಬಿಟ್ಟು ಕಂಬ ಏನೊಂದು ಲೈಟ್ ಕಂಬ ಹತ್ತಬೇಕು. ಈ ಒಂದು ವರ್ಷದಲ್ಲಿ 2025ರಲ್ಲಿ ಲೈಟ್ ಕಂಬನ ತುಂಬಾ ಸ್ಮೂತಾಗಿ ಮಾಡಿದ್ದಾರೆ ಅಂತ ನೀವು ಅಪ್ಡೇಟ್ ಬರ್ತಾ ಇದೆ ಸ್ನೇಹಿತರೆ. ಓಕೆ, ಬಾಗಲಕೋಟೆ ಆಗಿರ್ಬೋದು, ಮತ್ತು ಇಲ್ಲಿ ನೋಡ್ಬೋದು ಬೆಳಗಾವಿ, ಮತ್ತು ಇಲ್ಲಿ ನೋಡ್ಬೋದು ಬೆಂಗಳೂರು, ಕಲಬುರಗಿ, ಈ ಒಂದು 4 ಡಿಸ್ಟಿಕಲ್ಲಿ ಏನೊಂದು ಫಿಸಿಕಲ್ ನಡೆಸ್ತಾ ಇದ್ದಾರೆ ಈ ವರ್ಷ ಕಂಬನ ಸ್ವಲ್ಪ ಸ್ಮೂತಾಗಿ ಇಟ್ಟಿದ್ದಾರೆ ಅಂತೆ. ಅಂದರೆ ಸ್ವಲ್ಪ ನೀವು ಯಾಮಾರಿದ್ರೂ ಕೂಡ ಕಾಲು ಸ್ಕಿಡ್ಡಾಗಿ ಕೆಳಗಡೆ ಬೀಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಯಾರೆಲ್ಲ ಒಂದು ಹಾರ್ಡಾಗಿ ಫಿಸಿಕಲ್ನ ಪ್ರಾಕ್ಟೀಸ್ ಮಾಡಿದ್ದಾರೆ ತುಂಬ ದಿನದಿಂದ, ಒಂದು 15 ದಿನ 20 ದಿನಗಳಿಂದ ತಿಂಗಳಿಂದ ಯಾರೆಲ್ಲ ಕರೆಕ್ಟಾಗಿ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಯಾರೆಲ್ಲ ಪ್ರಾಕ್ಟೀಸ್ನ ಮಾಡಿದ್ದಾರೆ ಅಂಥವ್ರಿಗೆ ಯಾವುದೇ ರೀತಿಯಾಗಿರುವಂಥ ಒಂದು ತೊಂದರೆ ಆಗಲ್ಲ. ಸೊ ಇವಾಗ ಒಂದು ವೀಕಿಂದ 2 ದಿನದಿಂದ ಯಾರೆಲ್ಲ ಫಿಸಿಕಲ್ ಹತ್ತತ್ರ ಬಂದಿದೆ, ಇವಾಗ ನಾನು ಪ್ರಾಕ್ಟೀಸ್ ಮಾಡಬೇಕು ಅಂತ ಯಾರೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಸೊ ಯಾವುದೇ ಕಾರಣಕ್ಕೂ ಹೋಪ್ ಕಳ್ಕೊಳ್ಳೋಕೆ ಹೋಗಬೇಡಿ. ಈ ಸರಿ ನಾನು 100% ಒಂದು ಫಿಸಿಕಲ್ ಹೊಡಿತೀನಿ ಅನ್ನೋ ಕಾನ್ಫಿಡೆಂಟ್ ನಿಮ್ಮ ಮನಸ್ಸಲ್ಲಿ ಇದ್ದರೆ ಯಾವುದೇ ತೊಂದರೆ ಕೂಡ ಬಂದರೂ ಕೂಡ ನೀವು 100% ಈ ಒಂದು ಫಿಸಿಕಲ್ನ ಹೊಡೆದು ಕ್ಲಿಯರ್ ಮಾಡ್ಕೋತೀರ ಸ್ನೇಹಿತರೆ. ಓಕೆ, ಇಲ್ಲಿ ಕಂಬ ಹತ್ತೋದು ಪ್ರತಿಯೊಬ್ಬರು ಕೂಡ ಆದಷ್ಟು ನಿಮ್ಮ ಎಫರ್ಟ್ ಎಷ್ಟಿದೆ ಅಷ್ಟೊಂದು ಸ್ಪೀಡಾಗಿ ಕಂಬನ ಹತ್ತಿ ಇಳಿಬೇಕು ಸ್ನೇಹಿತರೆ. ಇಲ್ಲಿ 5 ಜನ ಎಟ್ ಎ ಟೈಮ್ 5ರಿಂದ 6 ಜನ ವಿದ್ಯಾರ್ಥಿಗಳನ್ನ ಕಂಬ ಹತ್ತೋಕ್ಕೆ ಬಿಡ್ತಾರೆ. ಓಕೆ, 5ರಿಂದ 6 ಜನದಲ್ಲಿ ಪ್ರತಿಯೊಬ್ಬರು ಕಂಬ ಹತ್ತಾರೆ. ಅದರಲ್ಲಿ ಯಾರು ಸ್ಪೀಡಾಗಿ ಹತ್ತಿ ಕೆಳಗಡೆ ವಾಪಸ್ಸಾಗಿ ಇಳಿತಾರೋ ಅಂಥವ್ರದ್ದು 90% ಜಾಬ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಯಾರೆಲ್ಲ ಒಂದು ಸ್ಪೀಡಾಗಿ ಕಂಬ ಹತ್ತಿ ಇಳಿತಾರೆ ಅಂಥವ್ರದ್ದು ಸ್ವಲ್ಪ ಏನೋ ಒಂದು ಅವರು ಮಾರ್ಕ್ನ ಮಾಡ್ಕೊಂಡಿರ್ತಾರೆ. KPTCL ಅವ್ರಿಗೆ ಏನು ಬೇಕು, ಯಾರು ಸ್ಪೀಡಾಗಿ ವರ್ಕ್ ಮಾಡ್ತಾರೆ ಅಂಥವ್ರು KPTCL ವರ್ಕಿಗೆ ಬೇಕಾಗುತ್ತೆ ಸ್ನೇಹಿತರೆ. ಸೊ ಕಂಬ ಹತ್ತೋದು ತುಂಬಾ ಇಂಪಾರ್ಟೆಂಟ್ KPTCL ಜಾಬಲ್ಲಿ. ಸೊ ಪ್ರತಿಯೊಬ್ಬರು ಕಂಬನ ಕೇರ್ಫುಲ್ಲಾಗಿ ಸ್ಪೀಡಾಗಿ ಹತ್ತಿ ನಿಮ್ಗೆ ಎಷ್ಟು ಒಂದು ಎಫರ್ಟ್ ಇದೆ ಅಷ್ಟು ಎಫರ್ಟ್ ಹಾಕಿ ಸ್ಪೀಡಾಗಿ ಹತ್ತಿ ಸ್ಪೀಡಾಗಿ ಇಳಿಬೇಕು ಸ್ನೇಹಿತರೆ. ಮಿನಿಮಮ್ 15ರಿಂದ 20 ಸೆಕೆಂಡ್ ಒಳಗಡೆ ನೀವು ಕಂಬ ಹತ್ತಿ ಇಳಿದ್ರೆ 100% ಹೇಳ್ತೀನಿ ಜಾಬ್ ಆಗೇ ಆಗುತ್ತೆ ಸ್ನೇಹಿತರೆ, ಯಾವುದೇ ಕೂಡ ಡೌಟೇ ಬೇಡ. ಓಕೆ, ನಾವು ನೆಕ್ಸ್ಟ್ ನೋಡೋದಾದ್ರೆ ನೋಡ್ಬೋದು ಶಾರ್ಟ್ ಪುಟ್ ಅಂದರೆ ಗುಂಡು ಎಸೆತ ಅಂತ ಏನು ಕರಿತೀವಿ. ಇಲ್ಲಿ ನೋಡ್ಬೋದು ಗುಂಡು ಎಸೆತ ಬಂದ್ಬಿಟ್ಟು 5 kg ಗುಂಡು ಇರುತ್ತೆ. ಓಕೆ, ಅದನ್ನು 8 ಮೀಟ್ರ್ ನೀವು ಎಸಿಬೋದು. ಆಲ್ಮೋಸ್ಟ್ ಇಲ್ಲಿ 5ರಲ್ಲಿ 3 ಪಾಸ್ ಆಗಬೇಕಂತ ಏನಿದೆ, ಪ್ರತಿಯೊಬ್ಬರು ಕೂಡ ಕಂಬ ಹತ್ತೋದಂತೂ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಗುಂಡು ಎಸೆತ, ಪ್ರತಿಯೊಬ್ಬರು ಕೂಡ ಗುಂಡು ಎಸೆತಕ್ಕೆ ಕಾಂಪಿಟೇಷನ್ ಮಾಡಿ ಸ್ನೇಹಿತರೆ. ಅಂದರೆ ಗುಂಡು ಎಸೆತ ಈಸಿಯಾಗಿ ಒಂದು 5 kg ಇರುವಂಥ ಒಂದು ಗುಂಡನ್ನು ಆರಾಮಾಗಿ ಒಂದು 8 ಮೀಟ್ರ್ ನೀವು ಎಸಿಬೋದು, ಯಾವುದೇ ರೀತಿಯಾಗಿರುವಂಥ ಡೌಟೇ ಇಲ್ಲ ಸ್ನೇಹಿತರೆ. ಓಕೆ, ನೀವು ಗುಂಡೆ ತೊಗೊಂಡು ಪ್ರಾಕ್ಟೀಸ್ ಮಾಡಬೇಕಂತ ಏನಿಲ್ಲ. ಇಷ್ಟು ದಿನ ನೀವು ಯಾವ ರೀತಿ ಒಂದು ಪ್ರಾಕ್ಟೀಸ್ ಮಾಡಿದ್ರೆ ಜಸ್ಟ್ ಕೈಯಲ್ಲಿ ಒಂದು 5 kg ಇರುವಂಥ ಒಂದು ಕಲ್ಲನ್ನು ತೊಗೊಂಡು ನೀವು ಒಂದು 8 ಮೀಟ್ರ್ 8 ದಿನ ಪ್ರಾಕ್ಟೀಸ್ ಮಾಡಿದರೆ, ನಾನು ಮೊದಲಿಂದ ಅದನ್ನೇ ಹೇಳ್ತಾ ಬಂದಿದ್ದೆ, ಜಸ್ಟ್ ನೀವು ಗುಂಡೆ ಬೇಕಂತ ಏನಿಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ, ನೀವು 5 kg ಇರುವಂಥ ಒಂದು ಕಲ್ಲು ಕೂಡ ತೊಗೊಂಡು ಪ್ರಾಕ್ಟೀಸ್ ಮಾಡಿದರೆ ಮುಂದೆ ಯಾವುದೇ ರೀತಿಯಾಗಿರುವಂಥ ಟಫ್ ಅನಿಸಲ್ಲ, ಅಂದರೆ ಈಸಿಯಾಗಿ ನೀವು ಕ್ಲಿಯರ್ ಮಾಡ್ಕೋಬೋದು ಅಂತ ಹೇಳಿದ್ದೆ. ಸೊ ಯಾರೆಲ್ಲ ಒಂದು ಹಾರ್ಡಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂಥವ್ರಿಗೆ ತುಂಬಾ ಒಂದು ಈಸಿಯಾಗಿ ಕೂಡ ಈ ಒಂದು ಫಿಸಿಕಲ್ ಕೂಡ ಕ್ಲಿಯರ್ ಮಾಡ್ಕೋತಾರೆ. ಓಕೆ, ನಾವು ನೆಕ್ಸ್ಟ್ ನೋಡ್ಬೋದು ಯಾರೆಲ್ಲ ಸ್ವಲ್ಪ ದಪ್ಪ ಇದ್ದೀರಾ, ಅಂದರೆ ಪ್ಯಾಟ್ ಜಾಸ್ತಿ ಇದೆ, 100 ಮೀಟ್ರ್ ಓಡೋಕ್ಕೆ ನಿಮಗೆ ಸ್ವಲ್ಪ ಕಷ್ಟ ಆಗುತ್ತೆ. ಇಲ್ಲಿ 100 ಮೀಟ್ರ್ ಬಂದುಬಿಟ್ಟು 14 ಸೆಕೆಂಡಲ್ಲಿ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಓಕೆ, ಅದು ಸ್ವಲ್ಪ ಕಷ್ಟ ಆಗ್ಬೋದು. ಕೆಲವೊಬ್ಬರು 100 ಮೀಟ್ರ್ ಸ್ಪ್ರಿಂಟ್ ಯಾರೆಲ್ಲ ಒಂದು ಚೆನ್ನಾಗಿ ಒಂದು ಸ್ಪ್ರಿಂಟ್ನ 14-13 ಸೆಕೆಂಡಲ್ಲಿ ಯಾರೆಲ್ಲ ಕವರ್ ಮಾಡ್ತಾರೆ ಅಂಥವ್ರು ಆರಾಮಾಗಿ ಮಾಡ್ತಿರ್ತಾರೆ. ಸ್ವಲ್ಪ ದಪ್ಪ ಇರೋರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ, ಅಂಥವ್ರು 800 ಮೀಟ್ರನ್ನ ಚೂಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಓಕೆ, ಇಲ್ಲಿ 800 ಮೀಟ್ರಲ್ಲಿ ಸ್ವಲ್ಪ ಟೈಮ್ನ ಕವರ್ ಮಾಡಿಕೊಂಡು ಆರಾಮಾಗಿ ಕ್ಲಿಯರ್ ಕೂಡ ಮಾಡ್ಕೋಬೋದು ಸ್ನೇಹಿತರೆ. ಇನ್ನು ಸ್ಕಿಪ್ಪಿಂಗ್ ಬಂದುಬಿಟ್ಟು ನೋಡ್ಬೋದು, ತುಂಬ ಜನ ಸ್ಕಿಪ್ಪಿಂಗಲ್ಲಿ ಮೊನ್ನೆ ನಾನು ಕಮೆಂಟ್ ಕೂಡ ಮಾಡಿದರು ಸ್ವಲ್ಪ ಜನ, ಬ್ರದರ್ ಸ್ಕಿಪ್ಪಿಂಗ್ ಮಾಡಬೇಕಾದ್ರೆ 1 ನಿಮಿಷದಲ್ಲಿ 50 ಸ್ಕಿಪ್ಪಿಂಗ್ ಏನು ಮಾಡಬೇಕಂತ ರೂಲ್ಸ್ ಇದೆ. ಇವಾಗ ಜಸ್ಟ್ ಒಂದು 20 ಸ್ಕಿಪ್ ಮಾಡಿರ್ತೀವಿ, ಕಾಲಿಗೆ ಟಚ್ ಆಗಿ ಒಮ್ಮೆ ಸಡನ್ಲಿ ಸ್ಟಾಪ್ ಆಗುತ್ತೆ ಅಂತ, ಹಾಗಾದರೆ ಏನಾದರೂ ಡೈರೆಕ್ಟಾಗಿ ರಿಜೆಕ್ಟ್ ಮಾಡ್ತಾರೆ ಅಥವಾ ಕಂಟಿನ್ಯೂ ಅದೇ ರೀತಿ ನೆಕ್ಸ್ಟ್ ಟೈಮ್ ಇರುತ್ತೆ ಹಾಗೆ ಕಂಟಿನ್ಯೂ ಮಾಡೋದಾ ಸ್ಕಿಪ್ಪಿಂಗ್ ಅಂತ ಕೇಳಿದ್ರು. ಸೊ ಇಲ್ಲಿ ನೋಡ್ಬೋದು
1 ನಿಮಿಷ ಅವ್ರು ಏನು ಟೈಮಿಂಗ್ ಕೊಟ್ಟಿರ್ತಾರೆ, ಜಸ್ಟ್ 60 ಸೆಕೆಂಡ್ ನಿಮಗೆ ಟೈಮಿಂಗ್ನ ಕೊಟ್ಟಿರ್ತಾರೆ. ಅಂದರೆ 1 ನಿಮಿಷ ಟೈಮಿಂಗ್ ಕೊಟ್ಟಿರ್ತಾರೆ. 1 ನಿಮಿಷದಲ್ಲಿ ನಿಮ್ಗೆ ಎಷ್ಟು ಸರಿ ಬೇಕಾದ್ರೂ ಕಾಲಿಗೆ ಟಚ್ ಆಗ್ಬೋದು. ಬಟ್ 1 ನಿಮಿಷದಲ್ಲಿ ನೀವು 50 ಸ್ಕಿಪ್ಪಿಂಗ್ನ ಮಾಡಲೇಬೇಕು. ಓಕೆ, ಆರಾಮಾಗಿ ಮಾಡ್ಬೋದು. 50 ಸ್ಕಿಪ್ಪಿಂಗ್ ಏನು ಜಾಸ್ತಿ ಏನು ತುಂಬಾ ಒಂದು ಎಫರ್ಟ್ ಏನಲ್ಲ, ಅಷ್ಟೊಂದು ಕಷ್ಟ ಆಗುತ್ತೆ ಹಾಗೇನಿಲ್ಲ. ಪ್ರಾಕ್ಟೀಸ್ ಮಾಡಿದರೆ ಆರಾಮಾಗಿ 50 ಅಲ್ಲ, ಒಂದು 100 ಸ್ಕಿಪ್ಪಿಂಗ್ನು ಒಂದೇ ಸೆಕೆಂಡಲ್ಲಿ ಮಾಡ್ಬೋದು ಸ್ನೇಹಿತರೆ. ಓಕೆ, ಪ್ರತಿಯೊಂದು ಮಾಹಿತಿನ ತಿಳಿಸ್ಕೊಡ್ತೀನಿ. ಫಿಸಿಕಲ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ನಿಮ್ಮ ಒಂದು ಸ್ನೇಹಿತರು ಕೂಡ ಶೇರ್ ಮಾಡಿ. ಯಾರ್ಯಾರೆಲ್ಲ ₹1 ಲಿಸ್ಟಲ್ಲಿ ಹೆಸರು ಬಂದಿದೆ, ಯಾರೆಲ್ಲ ಒಂದು ರೆಡಿ ಆಗಿದ್ದಾರೆ ಈ ಒಂದು ಫಿಸಿಕಲ್ ಈ ಸರಿ 2025ರಲ್ಲಿ 100% ನಾನು ಫಿಸಿಕಲ್ ಹೊಡಿತೀನಿ ಅನ್ನೋ ಕಾನ್ಫಿಡೆಂಟಲ್ಲಿ ಯಾರೆಲ್ಲ ಇದ್ದೀರಾ, ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಸ್ವಲ್ಪ ಮಾಹಿತಿ ಬರಲಿ, ಮಾಹಿತಿ ಗೊತ್ತಾಗಲಿ, ಮತ್ತು ಅವ್ರಿಗೊಂದು ಮೋಟಿವೇಶನ್. ಅಂದರೆ ಇವಾಗ ಫಿಸಿಕಲ್ ಹೋಗೋಕ್ಕಿಂತ ಮುಂಚೆ ಏನೆಲ್ಲ ಒಂದು ತಿಳ್ಕೊಬೇಕು ಅಂತ ಅದೆಲ್ಲ ಸ್ವಲ್ಪ ಮಾಹಿತಿ ಅವ್ರಿಗೂ ಕೂಡ ಗೊತ್ತಾಗಲಿ ಅಂತ ಹೇಳ್ತಾ, ನಿಮ್ಗೇನೇ ಒಂದು ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತು ಹೋಗೋಕ್ಕಿಂತ ಮುಂಚೆ 2 ಸಾರಿ ಚೆಕ್ ಮಾಡ್ಕೊಳ್ಳಿ. ನಾನು ಹೋಗಬೇಕಾದ್ರೆ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟಾಗಿ ತೊಗೊಂಡು ಹೋಗ್ತಾ ಇದ್ದೀನ, ಏನಾದರೂ ಮಿಸ್ ಮಾಡಿದ್ದೀನ ಅಂಥೇಳಿ 1-2-3 ಸಾರಿ ಚೆಕ್ ಮಾಡಿಕೊಂಡು ಕರೆಕ್ಟಾಗಿ ಡಾಕ್ಯುಮೆಂಟ್ನ ತೊಗೊಂಡು ಹೋಗಿ ಸ್ನೇಹಿತರೆ. ಮತ್ತು ಆದಷ್ಟು ಕಂಬ ಹತ್ತಬೇಕಾದ್ರೆ ಯಾರೂ ಕೂಡ ಜೀನ್ಸ್ ಪ್ಯಾಂಟ್ ಹಾಕೊಳ್ಳೋದು, ಈ ಥರ ಎಲ್ಲ ಬಾಡಿಯಲ್ಲಿ ಫಿಟ್ಟಾಗಿರುವಂಥ ಡ್ರೆಸ್ನ ಹಾಕೊಳ್ಳೋದು ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿರುವಂಥ ಒಂದು ನೈಟ್ ಪ್ಯಾಂಟ್ ಯೂಸ್ ಮಾಡ್ಬೋದು, ಅಥವಾ ಹಾಫ್ ಒಂದು ಚಡ್ಡಿನ ಕೂಡ ಯೂಸ್ ಮಾಡ್ಬೋದು ಸ್ನೇಹಿತರೆ. ಓಕೆ, ಇಲ್ಲಿ ಲೇಡೀಸ್ ಬಂದುಬಿಟ್ಟು ಲೇಡೀಸು ಕೂಡ ತುಂಬಾ ಇಂಪಾರ್ಟೆಂಟು. ಕೇರ್ಫುಲ್ಲಾಗಿ ಒಂದು ಕಂಬನ ಹತ್ತಬೇಕಾಗುತ್ತೆ. ಯಾಕಂತಂದರೆ ಕಂಬ ಸ್ವಲ್ಪ ಸ್ಮೂತಾಗಿರೋದ್ರಿಂದ ಸ್ಕಿಡ್ ಜಾಸ್ತಿ ಆಗುತ್ತೆ, ಅಂದರೆ ಕಾಲು ಜರಿಯುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಲೇಡೀಸ್ ಕೂಡ ಕೇರ್ಫುಲ್ಲಾಗಿ ಒಂದು ಕಂಬನ ಹತ್ತಬೇಕಾಗುತ್ತೆ. ಓಕೆ, ಆದಷ್ಟು ಎಲ್ಲ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಹಂಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಹಾಗೆ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಿಗೋಣ.